ಅರೌಂಡ್ ದ ಕಿಚನ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ರೆಸಿಪಿ ರೊಟ್ಟಿ ದೋಸೆ. ಮೊದಲಿಗೆ 2 ಕಪ್ ಅಕ್ಕಿಯನ್ನು 2 ಗಂಟೆಯವರೆಗೆ ನೆನೆಸಿಡಿ. ನೆನೆಸಿದ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಮಿಕ್ಸರ್ನಲ್ಲಿ ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಕಪ್ನಷ್ಟು ನೀರು ಸೇರಿಸಿ ಅರೆವಾಸಿ ರುಬ್ಬಿಕೊಳ್ಳಿ. ಅರೆವಾಸಿ ರುಬ್ಬಿದ ನಂತರ ಇದಕ್ಕೆ 1 ಕಪ್ನಷ್ಟು ತಣ್ಣಗಾರಿದ ಅನ್ನವನ್ನು ಸೇರಿಸಿ ನುಣ್ಣಗೆ ಅರೆಯಿರಿ. ನುಣ್ಣಗೆ ಅರೆದ ಹಿಟ್ಟು ಈ ಹದದಲ್ಲಿದೆ. ಅರೆದ ಹಿಟ್ಟನ್ನು ಒಂದು ಪಾತ್ರೆಗೆ ಸುರಿದುಕೊಳ್ಳಿ. ಈಗ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಿ. ಹಿಟ್ಟಿನ ಹದ ದೋಸೆಯ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಲಿ. ಅರೆದ ಹಿಟ್ಟನ್ನು ಹೆಚ್ಚು ಸಮಯ ಇಟ್ಟುಕೊಳ್ಳದೆ ಕೂಡಲೇ ದೋಸೆಗಳನ್ನು ಮಾಡಿಕೊಳ್ಳಬೇಕು. ಒಂದು ಚಪಾತಿಯ ತವೆ ಅಥವಾ ಕಬ್ಬಿಣದ ಹಂಚನ್ನು ಗ್ಯಾಸಿನ ಮೇಲಿರಿಸಿ 4 ಹನಿ ಎಣ್ಣೆ ಸಿಂಪಡಿಸಿ ಚೆನ್ನಾಗಿ ಒರೆಸಿ ತೆಗೆಯಿರಿ. ತವೆ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಬಿಸಿಯಾದ ನಂತರವೇ 1 ಸೌಟು ಹಿಟ್ಟನ್ನು ತವೆಯ ಮೇಲೆ ಹಾಕಿಕೊಳ್ಳಿ. ಮುಚ್ಚಳ ಮುಚ್ಚಿ ಅರ್ಧ ನಿಮಿಷ ಬೇಯಿಸಿಕೊಳ್ಳಿ. ಮುಚ್ಚಳ ತೆಗೆದು ಸ್ವಲ್ಪ ಕಾಯಲು ಬಿಡಿ. ದೋಸೆಯ ಮೇಲೆ ಬೇಕಿದ್ದರೆ ಎಣ್ಣೆ ಅಥವಾ ತುಪ್ಪ ಹಚ್ಚಿಕೊಳ್ಳಬಹುದು. ಸ್ವಲ್ಪ ಕೆಂಪಗಾಗುತ್ತಲೇ ದೋಸೆಯನ್ನು ಕಾವಲಿಯಿಂದ ತೆಗೆದುಕೊಳ್ಳಿ. ಇದು ಕಾಯಿ ಚಟ್ನಿಯೊಂದಿಗೆ ಬಿಸಿ ಇರುವಾಗಲೇ ತಿಂದರೆ ತುಂಬ ರುಚಿಯಾಗಿರುತ್ತದೆ. ಈಗ ರೊಟ್ಟಿ ದೋಸೆ ಸವಿಯಲು ಸಿದ್ಧ.